ಇಲ್ಲಿ ಒಂದು ಡೈಸ್ ಕೊಟ್ಟವ್ರ. ಈ ಡೈಸಲ್ಲಿ ಏನಂತ ಕೊಟ್ಟವ್ರ, ಇದರಲ್ಲಿ ಮಾಮೂಲಿ ಡೈಸಲ್ಲಿ ಎಲ್ಲ ನಂಬರ್ ಇರ್ತದೆ 1 ರಿಂದ 6 ತನಕ. 1, 6, 5, 4, 3 ಈ ಥರ. ಆದರೆ ಇಲ್ಲಿ ಏನಂತ ಕಂಡುಹಿಡಿಯಬೇಕು, ಇಲ್ಲಿ ಕಂಡುಹಿಡಿಯಬೇಕಿರೋದೇನು ಅಂದ್ರೆ ಇದರಲ್ಲಿ 5 ನಂಬರ್ 5 ಬೀಳೋದು ಎಷ್ಟು ಚಾನ್ಸು ಅಂತ ಕಂಡುಹಿಡಿಯಬೇಕು. ಟೋಟಲ್ ಯಾವ್ಯಾವ ನಂಬರ್ಗಳಾಯ್ತಾ, ಇದರಲ್ಲಿ 1 ರಿಂದ 6 ತನಕ ಎಲ್ಲ ನಂಬರ್ ಇರ್ತದೆ ಡೈಸಲ್ಲಿ. 4, 5, 6 ಇಷ್ಟು ನಂಬರ್ ಇರ್ತದೆ. ಅಲ್ಲಿಗೆ ಟೋಟಲ್ ಎಷ್ಟು ಚಾನ್ಸ್ಗಳು ಒಟ್ಟು ಡೈಸಸ್ದಾಗ ಬೀಳೋದು 6 ಬೇರೆ ಬೇರೆ ಚಾನ್ಸ್ಗಳು ಬೀಳ್ಬೋದು ಇದರಲ್ಲಿ ಡೈಸಸ್ದಾಗ. 6 ಬೇರೆ ಬೇರೆ ಚಾನ್ಸು ಅಂದ್ರೆ ಇದರಲ್ಲಿ ಈ ಚಾನ್ಸ್ ಎಷ್ಟಾಯ್ತಾ 5 ಬೀಳೋಂಥದ್ದು. 6 ಬೇರೆ ಬೇರೆ ನಂಬರಲ್ಲಿ ನಂಬರ್ 5ನೇದು ಬೀಳೋದು ಒಂದೇ ಒಂದು ಚಾನ್ಸು, ಅದು n ಆಫ್ 5. ಈಗ ಪ್ರೊಬಾಬಿಲಿಟಿ ಆಫ್ 5 ಅಂದ್ರೆ ಟೋಟಲ್ ಡೈಸಲ್ಲಿ ಎಷ್ಟು ಚಾನ್ಸು 5ನೇ ನಂಬರ್ ಬೀಳ್ತದೆ ಅಂತ. ಟೋಟಲ್ 5 ಬೀಳೋಕ್ಕೆ ಎಷ್ಟು ಚಾನ್ಸ್ ಬೇಕು, ಆಮೇಲೆ ಟೋಟಲ್ಲು ಎಷ್ಟು ನಂಬರ್ಗಳು ಬೀಳ್ತದೆ ಅದು. ಈಗ ಒಂದೇ ಒಂದು ಚಾನ್ಸ್ ಇರೋದು 5 ಬೀಳೋಕ್ಕೆ, ಆದರೆ ಟೋಟಲಾಗಿ 6 ಬೀಳ್ಬೋದು. ಈಗ 6 ಸತಿ ಡೈಸಸ್ ಇದ್ರೆ 5ನೇ ನಂಬರ್ ಬೀಳೋದು ಒಂದೇ ಒಂದು ಸತಿ, ಅದು ಪ್ರೊಬಾಬಿಲಿಟಿ ಆಫ್ 5 ಅಂದರೆ. ಬಾಯ್.